Hello guys, ಎಲ್ಲರಿಗೂ ನಮಸ್ಕಾರ. Welcome back to my channel. Here we are, another day and another vlog. ಸೊ ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಬಂದು ಶ್ರೀ ರೇವಣಸಿದ್ದೇಶ್ವರ ಹಿಲ್ಸ್, ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ SRS ಹಿಲ್ಸ್. ಈ SRS ಹಿಲ್ಸ್ ಬಂದು ರಾಮನಗರದಲ್ಲಿರೋದು. ಸೊ ಕರೆಂಟ್ಲಿ ಐ ಆಮ್ ಆನ್ ದ ಮೈಸೂರು ರೋಡ್. ಸೊ ಫ್ರಮ್ ಬ್ಯಾಂಗ್ಳೂರ್ ಇಟ್ ಈಸ್ ಅಬೌಟ್ 56 ಕಿಲೋಮೀಟರ್ಸ್. ಸೊ ಈ SRS ಹಿಲ್ಸ್ಗೆ ಹೋಗೋದಕ್ಕೆ ಎರಡು ವೇ ಇದೆ. ಒಂದು ಮೈಸೂರು ರೋಡ್, ಇನ್ನೊಂದು ಕನಕಪುರ ರೋಡ್. ಇನ್ ಕೇಸ್ ನೀವು ಕನಕಪುರ ರೋಡ್ ತೊಗೊಳ್ತಿದ್ದೀರಾ ಅಂತಂದರೆ ನೀವು ಕನಕಪುರದವರೆಗೂ ಹೋಗಿ ಅಲ್ಲಿಂದ ಟುವರ್ಡ್ಸ್ ರಾಮನಗರ ಡಿವಿಯೇಷನ್ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಇನ್ ಕೇಸ್ ನಿಮಗೆ ಈ ಮೈಸೂರು ರೋಡ್ ಹತ್ತಿರ ಆದರೆ ಈ ಮೈಸೂರು ರೋಡಲ್ಲಿ ಹೋಗಿ ರಾಮನಗರ ಸಿಗ್ನಲ್ ಹತ್ರ ನೀವು ಡಿವಿಯೇಷನ್ ತೊಗೊಳ್ಬೇಕಾಗುತ್ತೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಅಲೋನ್, ಐ ಆಮ್ ಗೋಯಿಂಗ್ ವಿತ್ 2 ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್. ಸೊ ಅವ್ರು ಇಲ್ಲೇ ಎಲ್ಲೋ ಮುಂದೆ ಇದ್ದಾರೆ. ಇವಾಗ ಟೈಮ್ ಬಂದು 7:50. ಸೊ ಆಲ್ಮೋಸ್ಟ್ 8 ಗಂಟೆ ಆಗಿದೆ. ಆ್ಯಂಡ್ ಮೈಸೂರು ರೋಡಲ್ಲಿ ಆ್ಯಸ್ ಯೂಶ್ವಲ್ ತುಂಬ ಟ್ರಾಫಿಕ್ ಇದೆ. ಆ್ಯಂಡ್ ಎಸ್ಪೆಷಲಿ ಇವತ್ತು ಸಂಡೇ ಆಗಿರೋದ್ರಿಂದ ಟ್ರಾಫಿಕ್ ತುಂಬಾ ಇದೆ. ಓಕೆ, ಸೊ ನನ್ನ ಫ್ರೆಂಡ್ಸ್ ಇಬ್ಬರು ಬಂದರು. ಹೋಬಳಿ ಸ್ವಲ್ಪ ಮುಂದೆ ಹೋಗಿದ್ದಾನೆ. ತೇಜು ಇಲ್ಲಿ ಫ್ಯೂಯಲ್ ಹಾಕ್ಸ್ತಾ ಇದ್ದಾನೆ. ಅವನು ಲಾರಿ ಎಡ್ಡ ಬಂತು ಅಂತ ಸ್ವಲ್ಪ ಮುಂದೆ ಹೋಗಿದ್ದಾನೆ, ಟರ್ನ್ ತೊಗೊಳಕ್ಕಾಗಿಲ್ಲ ಅಂತ. ಹಾಂ, ನಡಿ. ಓಕೆ, ಸೊ ನನ್ನ ಫ್ರೆಂಡ್ಸ್ ಇಬ್ಬರು ಇಲ್ಲಿದ್ದಾರೆ. ಹಲೋ. ಹಾಂ, ಡ್ಯಾಡಿ ಅವರು ಬಸ್ಸಲ್ಲಿ ಕೆಂಗೇರಿಯಿಂದ ಹಂಗೆ ಹೋದರು. ಹಾಯ್. ಓಕೆ, ಸರಿ, ಬನ್ನಿ ಹೋಗೋಣ. ಆಲ್ ರೈಟ್. ಸೊ ಇವಾಗ ಬೆಟ್ಟ ಕಾಣಿಸ್ತಿದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಅದಲ್ಲ, ಇಲ್ಲಿ ಮುಂದೆ ಕಾಣಿಸ್ತಿದೆ ನೋಡಿ ಎದುರುಗಡೆ. ಎಸ್. ಸೊ ಫೈನಲಿ ನಾವು SRS ಬೆಟ್ಟ ರೀಚ್ ಆಗ್ತಾ ಇದ್ದೀವಿ. ಸದ್ಯಕ್ಕೆ ಬಿಸಿಲು ಅಷ್ಟೊಂದಿಲ್ಲ, ಒಳ್ಳೆ ಟೈಮಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ 10 ಗಂಟೆ ಆಯಿತು. ಒಂದು ಅರ್ಧ ಗಂಟೆ ಮುಂಚೆ ಸ್ವಲ್ಪ ಮಳೆ ಬರೋ ಥರ ಇತ್ತು, ಮೋಡ ಕವಿದಿತ್ತು. ಬಟ್ ಇವಾಗೆಲ್ಲ ಕ್ಲಿಯರ್ ಆಗಿದೆ. ಆ್ಯಂಡ್ ಇವಾಗ ಲೈಟಾಗಿ ಬಿಸಿಲು ಕೂಡ ಬರ್ತಾ ಇದೆ. ಓಕೆ, ಸೊ ನಾವು ಇವಾಗ SRS ರೀಚ್ ಆಗಿದ್ದೀವಿ. ಕೆಳಗಡೆ ಒಂದು ಟೆಂಪಲ್ ಇದೆ, ಶ್ರೀ ರೇಣುಕಾಂಬ ಅಮ್ಮನವರ ಸನ್ನಿಧಿ ಅಂತಂದ್ಬಿಟ್ಟು. ಸೊ ನೀವು ಇಲ್ಲಿ ಕೆಳಗಡೆ ಟೆಂಪಲ್ಗೂ ಹೋಗ್ಬೋದು. ಬಟ್ ನಾವು ಫಸ್ಟು ಮೇಲ್ಗಡೆ ಹೋಗ್ತೀವಿ. ಬೆಟ್ಟ ಹತ್ಬಿಟ್ಟು ಬಂದಾದಮೇಲೆ ಕೆಳಗಡೆ ಹೋಗ್ತೀವಿ. ಸೊ ನೀವು ಇಲ್ಲಿ ಹತ್ತಿರ ಬಂದಮೇಲೆ ಆಲ್ಮೋಸ್ಟ್ ಇನ್ನೊಂದು 200 ಮೀಟರ್ಸ್ ಮೇಲ್ಗಡೆವರೆಗೂ ಹೋಗ್ಬೋದು. ಸೊ ಮೇಲ್ಗಡೆ ಹೋಗಿ ಅಲ್ಲಿ ಬೈಕ್ ಪಾರ್ಕ್ ಮಾಡಿ
ಅಲ್ಲಿಂದ ನಡ್ಕೊಂಡು ಹೋಗಬೇಕಾಗುತ್ತೆ. ಓಕೆ. ಓ, ತುಂಬ ಜೇನುಗೂಡೆಲ್ಲ ಕಟ್ಟಿದೆ. ನೀವು ನೋಡ್ತಾ ಇರೋದು ಸುಮಾರಿದೆ ಜೇನುಗೂಡು. ಓಹೋ. ಸೊ ನಾವು ಹತ್ತಬೇಕಾಗಿರೋದು ಈ ಬೆಟ್ಟ. ನೋಡೋದಕ್ಕೆ ತುಂಬ ಚಿಕ್ಕ ಬೆಟ್ಟ ಥರ ಇದೆ. ಹತ್ತಷ್ಟರಲ್ಲಿ ಬೇವ್ರು ಎಳ್ದೋಗುತ್ತೆ. ಆಲ್ರೆಡಿ 1-2 ಸಲ ಬಂದಿದ್ದೀನಿ ಈ ಬೆಟ್ಟಕ್ಕೆ. ಸೊ ನೀವು ನೋಡ್ತಾ ಇರೋ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜನಗಳು ಬಂದಿದ್ದಾರೆ ಆಲ್ರೆಡಿ. ಓ, ಸುಮಾರು ಜನನೇ ಬಂದಿದ್ದಾರೆ. ಅಲ್ಲಿ ಮುಂದೆ ಹಾಕ್ಬಿಡೋಣ. ಓಕೆ. ಸೊ ನಾವು ಇವಾಗ SRS ರೀಚ್ ಆಗಿದ್ದೀವಿ. ಇಲ್ಲಿ ಬಂದು ಬೈಕ್ನ ಪಾರ್ಕ್ ಮಾಡಿದ್ದೀವಿ. ಸೊ ಪಾರ್ಕಿಂಗ್ ಹತ್ರ ತುಂಬ ಹುಷಾರಾಗಿರಿ. ಇಲ್ಲಿ ಯಾವುದೇ ಥರ ಬ್ಯಾಗ್ಗಳಾಗಲಿ ಹೆಲ್ಮೆಟ್ಗಳಾಗಲಿ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ಕೋತಿಗಳ ಕಾಟ ತುಂಬಾ ಇದೆ. ಸೊ ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಕೋತಿಗಳು ಫುಲ್ ಫ್ಯಾಮಿಲಿನೇ ಇಲ್ಲಿದೆ. ಸೊ ನೀವು ಸ್ವಲ್ಪ ಹುಷಾರಾಗಿ ಪಾರ್ಕ್ ಮಾಡಿ. ಪ್ರಾಬ್ಲಿ ಸ್ವಲ್ಪ ಈ ಕಡೆ ಎಲ್ಲಾದರೂ ದೇವಸ್ಥಾನ ಪಕ್ಕ ಬೇರೆ ಕಡೆ ಪಾರ್ಕ್ ಮಾಡ್ಕೊಳ್ಳಿ. ಸೊ ನೋಡೋಣ. ಇವಾಗ ಸದ್ಯಕ್ಕೆ ಇಲ್ಲೊಂದು ಟೆಂಪಲ್ ಇದೆ. ಸೊ ಟೆಂಪಲ್ ಹತ್ರ ಹೋಗಿ ಅಲ್ಲಿಂದ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಹೋಗ್ತೀವಿ. ಈ ಟೆಂಪಲ್ ಎಂಟರ್ ಆಗಬೇಕಂತಂದರೆ ಮಾಸ್ಕ್ ಮ್ಯಾಂಡೇಟ್ರಿ. ಸೊ ಮಾಸ್ಕ್ ಹಾಕ್ಕೊಂಡು ಬನ್ನಿ. ಎಂಟ್ರೆನ್ಸ್ ಹತ್ರನೇ ಥರ್ಮೋ ಎಲ್ಲ ಚೆಕ್ ಮಾಡ್ತಾರೆ. ಇಲ್ಲಿ ಟೆಂಪಲ್ ಆ್ಯಂಡ್ ಸುತ್ತ ವೀವಿ. ಸೊ ಇಲ್ಲಿ ಇನ್ನೊಂದು ಒಳ್ಳೆಯ ವಿಷಯ ಏನಂತ ಅಂದರೆ ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಬೆಟ್ಟ ಹತ್ತೋವರೆಗೂ ಈ ಥರ ಮೇಲ್ಗಡೆ ಶೀಟ್ ಇದೆ. ಸೊ ಜನಗಳಿಗೆ ಬೆಟ್ಟ ಹತ್ತೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು. ಸೊ ತುಂಬ ಸ್ಟೀಪ್ ಇದೆ ಇದು. ಇಷ್ಟೇನಾ? ಇನ್ನೂ ಇದೆ, ಇನ್ನೂ ಮೇಲ್ಗಡೆ ಹೋಗಿ ಹತ್ತಬೇಕು. ಇಲ್ಲಿ ಮಧ್ಯದಲ್ಲಿ ಮೆಟ್ಲುಗಳು ಸಿಗುತ್ತೆ, ಬಟ್ ಇಲ್ಲಿಂದ ಮೇಲೆ ಬರೀ ಬಂಡೆನಲ್ಲೇ ಕೊದ್ದಿದ್ದಾರೆ. ಒಂದೇ ಸರಿ ಹತ್ಲಿಕ್ಕೆ ಆಗಲ್ಲ. ಅವಾಗ ಬ್ರೇಕ್ ತಗೊಂಡು ಹತ್ತುತ್ತಾ ಇರಬೇಕು. ಯಂಗ್ಸ್ಟರ್ಸ್ಗೆ ಒಳ್ಳೆ ಜಾಗ. ಹೋಬಳಿ ಅಂತ ಮುತ್ಕೂರಿಗೆಲ್ಲ ಆಗಲ್ಲ ಅದು. ಸದ್ಯಕ್ಕೆ ಒಂದು ಅರ್ಧ ದಾರಿವರೆಗೂ ಹತ್ತಿದ್ದೀವಿ.
ಆಲ್ರೆಡಿ ಟಯರ್ಡ್ ಆಗ್ತಿದೆ. ಇಲ್ಲಿಂದ ವ್ಯೂ ಮಾತ್ರ ಸೂಪರ್ ಆಗಿದೆ. ಇಟ್ಸ್ ರಿಯಲಿ ನೈಸ್. ಸೊ ಫೈನಲಿ SRS ಬೆಟ್ಟನ ಹತ್ತಿದ್ದೀವಿ. ಸೊ ಇಲ್ಲಿ ಮೇಲ್ಗಡೆ ಬರೋಷ್ಟರಲ್ಲಿ ಫುಲ್ಲು ಬೆವರೆಳ್ದಿತ್ತು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ನೋಡೋದಕ್ಕೆ ತುಂಬ ಚಿಕ್ಕ ಬೆಟ್ಟ ಅಂತ ಅನಿಸುತ್ತೆ, ಬಟ್ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಆಲ್ರೆಡಿ ಅಲ್ಲಿ ನನ್ನ ಫ್ರೆಂಡು ಫುಲ್ ಟಯರ್ಡಾಗಿ ಕೂತಿದ್ದಾನೆ. ಸೊ ಇನ್ನೊಂದಿಬ್ಬರು ಅಲ್ಲಿ ಆಲ್ರೆಡಿ ಫೋಟೋಸ್ಗಳೆಲ್ಲ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಬಂದಮೇಲೆ ವ್ಯೂ ಅಂತೂ ಅಲ್ಟಿಮೇಟ್ ಆಗಿದೆ. ಇಟ್ಸ್ ವೆರಿ ಕ್ರೇಜಿ. ಓಕೆ, ಇಲ್ಲಿ ತುಂಬ ಕ್ರೌಡ್ ಇದೆ, ವೀಕೆಂಡ್ ಆಗಿರೋದ್ರಿಂದ. ಸೊ ನೋಡಿ, ಸೊ ಈ ಬಂಡೆ ಕೆಳಗಡೆ ಒಂದು ಟೆಂಪಲ್ ಇದೆ. ಸೊ ಇದೇ ಮೇನ್ ಟೆಂಪಲ್. ಸೊ ಇಲ್ಲಿ ನೀವು ಬೆಟ್ಟ ಹತ್ತಾದ್ಮೇಲೆ ಮತ್ತೆ ಬ್ಯಾಕ್ ಸೈಡಲ್ಲಿ ಇಲ್ಲೊಂದು ಸ್ಟೇರ್ಸ್ ಇದೆ. ಆ ಸ್ಟೇರ್ಸಿಂದ ಇಳ್ಕೊಂಡು ಬಂದರೆ ಈ ಟೆಂಪಲ್ ಒಳಗಡೆ ಹೋಗ್ಬೋದು. ಈ ಟೆಂಪಲ್ನ ಬಂಡೆ ಒಳಗಡೆನೇ ಕೊದ್ದಿದ್ದಾರೆ. ಇಲ್ಲಿರೋ ಟೆಂಪಲ್ ಬಂದು ಮೇನ್ ಟೆಂಪಲ್. ಸೊ ಈ ಟೆಂಪಲ್ ಬಂದು ಬೆಳಿಗ್ಗೆ 9 ಗಂಟೆಯಿಂದ 2 ಗಂಟೆವರೆಗೂ ಓಪನ್ ಇರುತ್ತೆ. ಅದಾದಮೇಲೆ ಮತ್ತೆ 2:30ಯಿಂದ 5 ಗಂಟೆವರೆಗೂ ಓಪನ್ ಇರುತ್ತೆ. ಇದೇ ಮೇನ್ ಟೆಂಪಲ್. ಸೊ ಇಲ್ಲೇ ರೇವಣ ಸಿದ್ದೇಶ್ವರ ದೇವರಿರೋದು. ಸೊ ಇಲ್ಲಿ ಬಂದು ನೀವು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಆಲ್ರೆಡಿ ಇವಾಗ ಟೈಮ್ ಬಂದು 12:30. ಇಲ್ಲಿ ನೋಡಿದ್ರೆ ತುಂಬ ಜನ ಬರ್ತಿದ್ದಾರೆ ಇವಾಗ ಮಧ್ಯಾಹ್ನ ಟೈಮಲ್ಲಿ. ಸೊ ಇವಾಗ ನಾವಿಲ್ಲಿ ಬಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಆಯಿತು, ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿದ್ವಿ, ಆ್ಯಂಡ್ ಇಲ್ಲಿ ಪೂಜೆ ಕೂಡ ಮಾಡಿಸಿದ್ವಿ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ, ಇಳಿತಾ ಇದ್ದೀವಿ. ಸ್ವಲ್ಪ ಸ್ಟೀಪ್ ಇದೆ, ಹತ್ತೋದು ಎಷ್ಟು ಕಷ್ಟ ಆಯಿತು, ಇಳಿಬೇಕಾದ್ರೂ ಅದೇ ಥರ ಇದೆ. ಸೊ ನಾವು ವಿ ಆರ್ ಗೋಯಿಂಗ್ ಬ್ಯಾಕ್. ಹಾಂ, ಬಟ್ ಗ್ರಾವಿಟಿ ವರ್ಕ್ ಆಗ್ತದೆ. ಗ್ರಾವಿಟಿ ವರ್ಕ್ ಆಗ್ತಿದೆ. ಸೊ ಆರಾಮಾಗಿ ಹೋಗ್ತಾ ಇದ್ದೀವಿ. ಬಟ್ ನೋಡೋದಕ್ಕೆ ಆ್ಯಕ್ಚುಲಿ ತುಂಬ ಈಸಿ ಅಂತ ಅನಿಸುತ್ತೆ, ಬಟ್ ಸ್ವಲ್ಪ ಕಷ್ಟ. ಇನ್ನೊಂದೇನಂತ ಅಂದರೆ ಇಲ್ಲಿ ನೀವು ಎಂಟ್ರೆನ್ಸ್ ಹತ್ರನೇ ಸ್ಲಿಪ್ಪರ್ ಬಿಡಬೇಕಾಗುತ್ತೆ. ಸೊ ಈ ಬೆಟ್ಟ ಹತ್ತಬೇಕಾದ್ರೆ ನೀವು ಬರೀ ಕಾಲಲ್ಲಿ ಹತ್ತಬೇಕಾಗುತ್ತೆ. ಸೊ ಅದೊಂದು ಸ್ವಲ್ಪ ಕಷ್ಟ. ನಿಮಗೇನಾದರೂ ಬರೀ ಕಾಲಲ್ಲಿ ಹೈಕ್ ಮಾಡಿ ಅಭ್ಯಾಸ ಇಲ್ಲ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ. ತುಂಬ ಟಯರ್ಡ್ ಆಗಿದ್ವಿ. ಸೊ ಬ್ರೇಕ್ ತೊಗೊಂಡು ಸೌತೆಕಾಯಿ ತಿಂದ್ಕೊಂಡು ಜೊತೆಗೆ ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಸೊ ಇವಾಗ ವಿಲ್ ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್ ನಾವು. ಓಕೆ, ಸೊ ಆಲ್ ರೈಟ್, ಇವಾಗ SRS ಇಂದ ರಿಟರ್ನ್ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ದ ಪ್ಲೇಸ್ ವಾಸ್ ರಿಯಲಿ ಗುಡ್, ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಅಲ್ಲಿ ಹೋಗ್ಬಿಟ್ಟು ಅದ್ರ ಹತ್ರ ಒಂದು ಸ್ವಲ್ಪ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಓಕೆ, ನೀವು ಈ ಜಾಗದಲ್ಲಿ ಲೆಫ್ಟ್ ತೊಗೊಂಡು ಸ್ವಲ್ಪ ಈ ತೋಟ ಥರ ಇದೆ, ಈ ತೋಟದ ಒಳಗಡೆ ಹೋದರೆ ನಾನು ಆವಾಗಲೇ ಮೇಲ್ಗಡೆಯಿಂದ ತೋರಿಸಿದ್ನಲ್ಲ ಕೆರೆ, ಅಲ್ಲಿಗೆ ಹೋಗ್ಬೋದು. ಫಸ್ಟೆಲ್ಲ ಅಲ್ಲಿ ಯಾವುದೇ ಥರ ಕ್ಯಾಂಪ್ ಆಗಲಿ ರೆಸಾರ್ಟ್ ಆಗಲಿ ಇರಲಿಲ್ಲ, ಬಟ್ ಅಲ್ಲಿ ಮೇಲ್ಗಡೆಯಿಂದ ನೋಡಿದಾಗ ಇವಾಗ ಸದ್ಯಕ್ಕೆ ಯಾವುದೋ ಕ್ಯಾಂಪಿಂಗ್ ಥರ ಇತ್ತು. ಸೊ ನೋಡೋಣ, ಐ ಆಮ್ ನಾಟ್ ಶೋರ್ ಯಾವ ಥರ. ಇಲ್ಲಿ ಯಾವುದೋ ವ್ಯಾಲಿ ವೈಬ್ಸ್ ರೆಸಾರ್ಟ್ ಅಂತ ಇದೆ. ಎಸ್, ಮ್ಯಾಂಗೋ ಫಾರೆಸ್ಟ್. ಐ ಗೆಸ್ ಇದೆಲ್ಲ ರೀಸೆಂಟಾಗಿ ಓಪನ್ ಆಗಿರೋದು ಅನಿಸುತ್ತೆ.
ದಿಸ್ ಈಸ್ ನೈಸ್. ಓಕೆ, ಸೊ ಐ ಗೆಸ್ ಆ ಕಡೆ ಏನಾದ್ರು ಹೋಗಬೇಕು ಅಂತ ಅಂದರೆ ಈ ರೆಸಾರ್ಟಲ್ಲಿರೋಗೆ ಮಾತ್ರ ಅಲೋ ಅನಿಸುತ್ತೆ. ಬಿಕಾಸ್ ಅಲ್ಲೆಲ್ಲ ಕ್ಯಾಂಪೆಲ್ಲ ಹಾಕಿದ್ದಾರೆ, ಟೆಂಟೆಲ್ಲನೂ ಹಾಕಿದ್ದಾರೆ. ಸೊ ಐ ಗೆಸ್ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ. ಬಟ್ ಯಾ, ಸೋ ಫಾರ್ ವಿ ಹ್ಯಾವ್ ಕಮ್ ಹಿಯರ್. ನಮ್ಮ ಅಣ್ಣಂಗೆ ಸರಿಯಾಗಿ ಕಾಲು ಎಳಿತೀಯಲ್ಲ. ಓಕೆ, ಸೊ ನಾವು ಬರ್ಬೇಕಾದ್ರೆ ಮೈಸೂರು ರೋಡಲ್ಲಿ ಬಂದ್ವಿ. ಬಟ್ ಇವಾಗ ರಿಟರ್ನ್ ಹೋಗ್ಬೇಕಾದ್ರೆ ಕನಕಪುರ ರೋಡಲ್ಲಿ ಹೋಗ್ತೀವಿ. ಬಿಕಾಸ್ ಸಂಡೇ ಈವ್ನಿಂಗ್ ಆಗಿರೋದ್ರಿಂದ ಮೈಸೂರು ರೋಡ್ ತುಂಬ ರಶ್ ಇರುತ್ತೆ. ಸೊ ವಿ ಆರ್ ನೌ ಗೋಯಿಂಗ್ ಟು ಕನಕಪುರ ಆ್ಯಂಡ್ ಫ್ರಮ್ ದೇರ್ ವಿಲ್ ರಿಟರ್ನ್ ಟು ಬ್ಯಾಂಗ್ಳೂರ್. ಸೊ ಯಾ, ಐ ಗೆಸ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಯಾಕಂದರೆ ನನ್ನ ಚಾನಲಲ್ಲಿ ಇದೇ ಥರ ಮತ್ತಷ್ಟು ಟ್ರಾವೆಲ್ ವಿಡಿಯೋಸ್ ಹಾಗೂ ಫುಡ್ ಬ್ಲಾಗ್ಸ್ ಬರ್ತಾನೆ ಇರುತ್ತೆ. ಸೊ ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.